ಲೇ, ಸಕ್ಸಸ್ ಅನ್ನೋದು ಒಂದು ಲಾಂಗ್ ಟರ್ಮ್ ಮ್ಯಾರಥಾನ್ ಇದ್ದಂಗೆ. ಅದು ಶಾರ್ಟ್ ಟರ್ಮ್ ಒಂದು ಮೀಟ್ರು, 10 ಮೀಟ್ರು, 100 ಮೀಟ್ರ್ ಓಟ ಅಲ್ಲ. ಇದು ಲಾಂಗ್ ಟರ್ಮ್ 30 ಕಿಲೋಮೀಟ್ರು, 50 ಕಿಲೋಮೀಟ್ರು, 70 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಮ್ಯಾರಥಾನ್ ಇದ್ದಂಗೆ. ನೀನು ಅನ್ಕೊಂಡಂಗೆ ಸಕ್ಸಸ್ ಹಿಂಗಂತ ಚಿಟಕಿ ಹೊಡಿಯಷ್ಟು ಬಂದ್ಬಿಡ್ತಾ? ಖಂಡಿತವಾಗ್ಲೇ ಇಲ್ಲ. ರಾಮಾಯಣ ದರ್ಶನಂ ಇದನ್ನ ಕುವೆಂಪು ಅವರು ಬರೆಯೋದಕ್ಕೆ 10 ವರ್ಷ ತಗೊಂಡಿದ್ದಾರೆ. ಆ 10 ವರ್ಷಗಳು ಲಾಂಗ್ ಮ್ಯಾರಥಾನ್ ಇದು. ಇದನ್ನ ಚೆನ್ನಾಗಿ ತಿಳ್ಕೊ. ಯಾವುದೇ ಒಂದು ಕಟ್ಟಡಗಳು, ತಾಜ್ ಮಹಲ್ ಎಷ್ಟು ವರ್ಷ ನಿರ್ಮಾಣ ಆಯ್ತು, ಬೇಲೂರು ಹಳೆಬೀಡು ಶುರು ಮಾಡಿದ್ದು ಯಾವಾಗ, ಎಂಡ್ ಮಾಡಿದ್ದು 3 ತಲೆಮಾರುಗಳು. ಸೊ ನಾವಿಲ್ಲಿ ಬೃಹದಾಕಾರವಾಗಿ ಏನನ್ನಾದರೂ ಆವಿಷ್ಕಾರಗೊಳಿಸ್ಬೇಕಾದ್ರೆ, ಸಮಾಜಕ್ಕೆ ಕೊಡುಗೆಯಾಗಿ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಅದರ ಹಿಂದ್ಗಡೆ ಪರಿಶ್ರಮ, ಕಠಿಣವಾದ ಪರಿಶ್ರಮವನ್ನು ಬೀಳಬೇಕು. ಆಗ ಮಾತ್ರನೇ ಸಕ್ಸಸ್ ಸಿಗೋದು. ನೀನು ತಿಳ್ಕೊಂಡಂಗೆ ನಾನು 1 ವರ್ಷದಲ್ಲಿ ಕಟ್ಬಿಡ್ತೀನಿ, ಸುಪ್ರಸಿದ್ಧ ಶ್ರೀಮಂತನಾಗ್ಬಿಡ್ತೀನಿ, ಆಗ ತೋರಿಸು ನೋಡೋಣ. ನಿನ್ನ ಒಂದು ಜೋಶಿಗೆ ಖಂಡಿತವಾಗ್ಲೂ ನನ್ನ ಪ್ರೋತ್ಸಾಹ ಇದ್ದೇ ಇದೆ. ಆದರೆ ಆ ಜೋಶ್ ಮರವಾದರೆ ಹೋಶ್, ಎಚ್ಚರಿಕೆ, ಜಾಗೃತಿ ಅದು ಬೇರಿದ್ದಂಗೆ. ಬರೀ ಉತ್ಸಾಹಿಯಾಗಿದ್ರೆ ನೀನು ಅದನ್ನು ರೀಚ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಥಿಂಕ್ ಬಿಫೋರ್ ಇಂಕ್ ಅಂತಾರೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಯಶಸ್ಸು ಅಷ್ಟು ಸುಲಭವಾಗಿ ನಿನಗೆ ದಕ್ಕುವಂಥದ್ದಲ್ಲಪ್ಪ. ಕಠಿಣವಾದ ಪರಿಶ್ರಮ ಮಾಡೋರು ಮಾತ್ರ ದಕ್ಕುವಂಥದ್ದು. ನಾನು ಹೇಳೋದನ್ನು ಆಳವಾಗಿ ಯೋಚನೆ ಮಾಡಿ. ಎಷ್ಟೇ ದೊಡ್ಡ ಕೆಲಸಗಳಿದ್ರು ಕೂಡ ಅದನ್ನು ಡಿವೈಡ್ ಮಾಡಿಕೊಂಡು ನಾವು ಒಂದೊಂದೇ ಹಂತಗಳನ್ನು ಮುಗಿಸ್ತಾ ಹೋದರೆ ಒಂದು ದಿವಸಕ್ಕೆ ನಾವು ರೀಚ್ ಆಗ್ತೀವಿ. ಸೊ ರಾತ್ರಿ ಮಲಗಿಬಿಟ್ಟೆ, ಬೆಳಿಗ್ಗೆ ಎದ್ದೇಳ್ಬಿಟ್ಟೆ, ಇದು ನನ್ನ ಸಕ್ಸಸ್ಸು ಅಂತಂದರೆ ಖಂಡಿತವಾಗ್ಲಿ ಇದೆಲ್ಲ ನಿತ್ಯ ಕರ್ಮಗಳ ಕಣೆಯ. ನೀನು ನಿತ್ಯ ಕರ್ಮಗಳನ್ನೇ ಯಶಸ್ಸು ಅಂತ ತಿಳ್ಕೊಂಬಿಟ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ದೊಡ್ಡದು ನಿನ್ನ ಕಣ್ಣಿಗೆ ಕಾಣಿಸೋದು ಇಲ್ಲ, ಕಿವಿಗೆ ಬೀಳೋದು ಇಲ್ಲ. ನೀನೇನು ನಿನ್ನ ಕೈಯಲ್ಲಿ ಎಷ್ಟೇ ಶತಮಾನಗಳು ಕಳೆದ್ರೂ ಏನು ಮಾಡೋದಕ್ಕಾಗಲ್ಲ. ಥಿಂಕ್ ಬಿಗ್, ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಬೇಕು. ಸೊ ಒಂದು ಚೌಕಟ್ಟಿನ ಹೊರಗಡೆ ಥಿಂಕ್ ಮಾಡೋದಕ್ಕೆ ಯಾವಾಗ ನಿನಗೆ ಬರುತ್ತೋ ಆಗ ನೀನೇನಾದರೂ ಮಹಾನ್ ಸಾಧಕನಾಗೋದಕ್ಕೆ, ಸಾಧನೆಯನ್ನು ಮಾಡೋದಕ್ಕೆ ಅದು ಸ್ಫೂರ್ತಿಯಾಗುತ್ತೆ. ನಾನು ಹೇಳೋ ವಿಚಾರನ ಅರ್ಥ ಮಾಡಿಕೊಂಡು ಮನನ ಮಾಡು. ಖಂಡಿತವಾಗ್ಲಿ ಎಲ್ಲವೂ ನಿನಗೆ ಅರ್ಥ ಆಗುತ್ತೆ.